ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಕರೆಂಟ್ ಲೊಕೇಶನ್ನು ನೋಡ್ಕೊಳ್ಳಿ. ಶಿವಮೊಗ್ಗ ಟೌನಲ್ಲಿದ್ದೀನಿ. ಶಿವಮೊಗ್ಗ ಟೌನಿಂದ ಯಾವ ಟ್ರೈನ್ ಜರ್ನಿ ತೊಗೊಂಬಂದಿದ್ದೀನಿ ಅಂದರೆ ಟ್ರೈನ್ ನಂಬರ್ 16580. ಶಿವಮೊಗ್ಗ ಟೌನಿಂದ ಯಶವಂತಪುರ್ಗೆ ಹೋಗುವ ಇಂಟರ್ಸಿಟಿ ಎಕ್ಸ್ಪ್ರೆಸ್ಸಲ್ಲಿ ಇವತ್ತು ನಾನು ಜರ್ನಿ ಮಾಡ್ತಾ ಇರೋದು. ಇದು ಶಿವಮೊಗ್ಗನ ಮಧ್ಯಾಹ್ನ 3:45 ಬಿಟ್ಟು ಅದೇ ದಿನ ನೈಟ್ 8 ಗಂಟೆ 40 ರೀಚ್ ಆಗುತ್ತೆ ಯಶವಂತಪುರ ಜಂಕ್ಷನ್ಗೆ. ಇಲ್ಲಿ ನೋಡಿ, ಇವಾಗ ನಾನು ಬಂದಿದ್ದೀನಿ ಪ್ಲಾಟ್ಫಾರ್ಮ್ ನಂಬರ್ 1ಗೆ. ಪ್ಲಾಟ್ಫಾರ್ಮ್ ನಂಬರ್ 1ನಲ್ಲಿ ನಮ್ಮ ಟ್ರೈನ್ ನಿಂತಿದೆ, ಯಶವಂತಪುರ ಶಿವಮೊಗ್ಗ ಟು ಇಂಟರ್ಸಿಟಿ ಎಕ್ಸ್ಪ್ರೆಸ್. ನಾವು ಟ್ರಾವೆಲ್ ಮಾಡ್ತಾರೋ ಕೋಚ್ ಬಂದ್ಬಿಟ್ಟು ಜನರಲಲ್ಲಿ ಲಾಸ್ಟಲ್ಲಿ ಬಂದಿದ್ದೀನಿ. ಯಾಕಂದರೆ ಆ ಕಡೆ ಮುಂದೆಲ್ಲ ಸ್ವಲ್ಪ ಮೀಡಿಯಮ್ ಪ್ಯಾಕಲ್ಲಿ, ಈ ಕೋಚ್ ಮಾತ್ರ ಖಾಲಿ ಇದೆ. ಅದಕ್ಕೆ ಈ ಕೋಚಿಗೆ ಬರೋಣ ಅಂತ ಹತ್ಕೊಂಡೆ. ನೋಡ್ಬೋದು ಈತ ಯಾವ ಥರ ಇದೆ ಇಂಟೀರಿಯರು ಅಂತ. ಎದುರುಗಡೆ ನೋಡ್ಬೋದು ಮಿರರಲ್ಲಿ ವೈಟ್ ಸ್ವಲ್ಪ ಗಲೀಜಿದೆ. ಮತ್ತು ವಾಟ್ರು ಬರ್ತಾನೆ ಇದೆ. ಮತ್ತು ಡಸ್ಟ್ಬಿನ್ ಇನ್ನೂ ಕ್ಲೀನ್ ಮಾಡಿ, ಯಾಕಂದರೆ ಇವಾಗ ತಾನೇ ಜಸ್ಟು ಬಂದಿದೆ ಯಶವಂತಪುರ ಶಿವಮೊಗ್ಗ ಟು ಇಂಟರ್ಸಿಟಿ ಎಕ್ಸ್ಪ್ರೆಸ್ ಆಗಿ. ಮತ್ತು ವಾಶ್ರೂಮ್ ಅಂತೂ ತೋರ್ಸೋಕ್ಕಾಗಲ್ಲ ಗುರು. ಡಾಟ್ ಆನ್ ಟೈಮಿಂದ ನಾವು ಡಿಪಾರ್ಟ್ ಆಗ್ತಾಯಿದ್ದೀವಿ ಶಿವಮೊಗ್ಗ ಟೌನ್ ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರ್ಮ್ ನಂಬರ್ 1ಇಂದ. ಬರೀ 18 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದಿದ್ರು. ಈಗ ಈ ಟ್ರೈನಿನ ಮೊದಲನೇ ಹಾಲ್ಟು ಭದ್ರಾವತಿಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು BDVT. ಆ್ಯಕ್ಚುಲಿ ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಮಧ್ಯಾಹ್ನ 4:03 ಆದರೆ ಬಂದೈತ್ರಿ. ಇಲ್ಲಿ 4:06 ಅಂದರೆ 3 ನಿಮಿಷ ಡಿಲೇಯಿಂದ ಬಂದಿದೆ. 2 ನಿಮಿಷ ಹೊರಟಿದೆ. ಮತ್ತು ನೋಡ್ಬೋದು ಇಲ್ಲಿಂದಾನು ಎಷ್ಟು ಜನ ಪ್ಯಾಸೆಂಜರ್ಸ್ ಬೋರ್ಡಿಂಗ್ ಇದ್ದಾರೆ. ಮತ್ತು ಪ್ಲ್ಯಾಟ್ಫಾರ್ಮ್ ನಂಬರ್ 2 ಅಲ್ಲಿ ನೋಡ್ಬೋದು ಮೈಸೂರು ಶಿವಮೊಗ್ಗ ಟೌನ್ ಎಕ್ಸ್ಪ್ರೆಸ್ ಬಂದು ನಿಂತಿದೆ. ಇಲ್ಲಿ 1 ಅವರ್ ಡಿಲೇನೋ ಇದೆ ಟ್ರೈನ್ ಇದು.
38 ಕಿಲೋಮೀಟ್ರ್ ಕವರ್ ಆಗಿದ್ಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ತರೀಕೆರೆ ಸ್ಟೇಷನ್ ಕೊಡು ಬಂದ್ಬಿಟ್ಟು TK. ಆ್ಯಕ್ಚುಲಿ ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಮಧ್ಯಾಹ್ನ 4:23 ಆದರೆ ಬಂದೈತ್ರಿ ಇಲ್ಲಿ 4:28 ಅಂದರೆ 5 ನಿಮಿಷ ಡಿಲೇಯಿಂದ ಬಂದಿದೆ. 2 ನಿಮಿಷ ಹೊರಟಿದೆ. ಇಲ್ಲಿ ನಾನು ಸ್ವಲ್ಪ ಮೀಡಿಯಮ್ ಕೂಡ ಪ್ಯಾಕ್ ಆಗಿದೆ ನಮ್ಮ ಟ್ರೈನ್ಗೆ ಇದು ನೋಡ್ಬೋದು. ಇಲ್ಲಿ ಅರವತ್ತೆರಡು ಕಿಲೋಮೀಟ್ರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ಬೀರೂರು ಜಂಕ್ಷನ್ಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು RRB. ಆ್ಯಕ್ಚುಲಿ ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಮಧ್ಯಾಹ್ನ 4:52 ಆದರೆ ಬಂದೈತ್ರಿ ಇಲ್ಲಿ 5:08 ಅಂದರೆ ಟೋಟಲ್ 17 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. 2 ನಿಮಿಷ ಹಾಲ್ಟ್ ಇದೆ. ಬೀರೂರಿನ ಜಂಕ್ಷನ್ ಹಾಕಂತರ ಅಂದರೆ ಬೆಂಗಳೂರು ಹುಬ್ಳಿ ಮೇನ್ ಲೈನಲ್ಲಿ ಒಂದು ಲೈನ್ ಹೋಗಿದೆ ಶಿವಮೊಗ್ಗಕ್ಕೆ, ಅಂದರೆ ನಾವು ಬಂದ್ವಲ್ಲ ಅದು ಬ್ರಾಂಚ್ ಲೈನು.
8 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಶಿವಮೊಗ್ಗ ಇಂಟರ್ಸಿಟಿ ಎಕ್ಸ್ಪ್ರೆಸ್ ಬಂದೈತ್ರಿ ಈಗ ಅರಸೀಕೆರೆ ಜಂಕ್ಷನ್ಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು ASK. ಆ್ಯಕ್ಚುಲಿ ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಸಾಯಂಕಾಲ 5 ಗಂಟೆ 35 ನಿಮಿಷಕ್ಕೆ, ಆದರೆ ಬಂದೈತ್ರಿ ಇಲ್ಲಿ 5 ಗಂಟೆ 45 ನಿಮಿಷ. ಟೋಟಲ್ 10 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. 5 ನಿಮಿಷ ಹಾಲ್ಟ್ ಇದೆ. 5 ನಿಮಿಷ ಹಾಲ್ಟ್ ಏನಕ್ಕಿದೆ ಅಂದರೆ ಇಲ್ಲಿ ಲೋಕೋ ಪೈಲಟು ಮತ್ತು ಟ್ರೈನ್ ಮ್ಯಾನೇಜರ್ ಚೇಂಜ್ ಆಗ್ತಾರೆ. ಮತ್ತು ಇಲ್ಲೂ ಎಷ್ಟೋ ಜನ ಪ್ಯಾಸೆಂಜರ್ ಬೋರ್ಡಿಂಗ್ ಇದ್ದಾರೆ ಗುರು. ಆ್ಯಕ್ಚುಲಿ ಇದು ಸಾಟರ್ಡೆ, ಆದರೆ ಇವಾಗ ಈ ಬೆಂಗಳೂರು ಸೈಡ್ ಹೋಗೋಕ್ಕೆ ತುಂಬ ಕ್ರೌಡ್ ಇದೆ. ನೋಡೋಣ ಬನ್ನಿ, ಮತ್ತೆ ನನ್ನ ಸೀಟ್ ಎಲ್ಲರೂ ಮಿಸ್ ಆಗಿಬಿಟ್ರೆ ಕಷ್ಟ. ಆ್ಯಕ್ಚುಲಿ ನಾನು ಮೇನ್ ಸ್ಟೇಷನ್ ಮಾತ್ರ ತೋರಿಸ್ಕೊಂಡು ಹೋಗ್ತಾ ಇದ್ದೀನಿ. ನಾರ್ಮಲ್ ಎಷ್ಟೊಂದು ಸತಿ ತೋರಿಸ್ಬಿಟ್ಟಿದ್ದೀನಿ ಈ ರೂಟಲ್ಲಿ. ಮತ್ತು ಅರಸೀಕೆರೆಯಲ್ಲಿ ನಿಮಗೆ ತಿನ್ನೋಕ್ಕೆ ಏನು ತೊಂದರೆನೇ ಆಗಲ್ಲ ಗುರು. ಬೇಕಾದ್ರೆ ನೋಡ್ಕೊಬೋದು, ಆಲ್ಮೋಸ್ಟ್ ಎಲ್ಲ ಥರ ಐಟಮ್ಸು ನಿಮಗೆ ನೋಡೋಕೆ ಸಿಗುತ್ತೆ. ಇಡ್ಲಿ ವಡೆ, ದೋಸೆ, ಇಡ್ಲಿ ವಡೆ ಮತ್ತು ಚುರುಮುರಿ, ಕಾಫಿ ಟೀ ಅದೆಲ್ಲ ನೋಡೋಕೆ ಸಿಕ್ಬಿಡುತ್ತೆ. ನೋಡ್ಬೋದು ನಮ್ಮ ಟ್ರೈನ್ ಬಂದು 3/4 ಗಂಟೆ ಆಯ್ತು ಅರಸೀಕೆರೆಗೆ, ಆದರೆ ಇನ್ನೂ ಹೊರಟಿಲ್ಲ. ಇವಾಗ ನೋಡಬೇಕು. ಅದೇ ಪ್ಲ್ಯಾಟ್ಫಾರ್ಮ್ ನಂಬರ್ 3ಗೆ ತಿರುವನ್ವೇಲಿ ದಾದರ್ ತಿರುವನ್ವೇಲಿ ಎಕ್ಸ್ಪ್ರೆಸ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡ್ಬೇಕು ಅದೇನೋ ನಮ್ಮ ಟ್ರೈನ ಓವರ್ಟೇಕ್ ಮಾಡ್ಕೊಂಡು ಹೋಗ್ಬೋದೇನೋ. ನೋಡ್ಬೋದು ಪ್ಲ್ಯಾಟ್ಫಾರ್ಮ್ ನಂಬರ್ 3ಗೆ ದಾದರ್ ತಿರುವನ್ವೇಲಿ ಚಾಲುಕ್ಯ ಎಕ್ಸ್ಪ್ರೆಸ್ ಎಂಟ್ರ್ ಆಗ್ತಿದೆ. ICF ಬ್ರೇಕು. ಸದ್ಯದಲ್ಲಿ ಈ ಟ್ರೈನಲ್ಲೂ ಜರ್ನಿ ಬರುತ್ತೆ ನಿಮಗೆ. ಆದರೆ ಬೆಂಗಳೂರಿಂದ ಮುಂಬೈ ಆಗಿರ್ಬೋದು, ಇಲ್ಲ ಮುಂಬೈಯಿಂದ ಬ್ಯಾಂಗ್ಳೂರ್ ಆಗಿರ್ಬೋದು. ಏನು ಗುರು ಇವತ್ತು ನಮ್ಮ ಶಿವಮೊಗ್ಗ ಇಂಟರ್ಸಿಟಿಗೆ ಈ ಥರ ಆಗ್ತದೆ. ಒಂದು ನಮ್ಮ ದಾದರ್ ತಿರುವನ್ವೇಲಿ ಎಕ್ಸ್ಪ್ರೆಸ್ ಓವರ್ಟೇಕ್ ಮಾಡ್ಕೊಂಡು ಹೋಗ್ತಾ, ಇವಾಗ ಹುಬ್ಳಿ KSR ಬೆಂಗಳೂರು ಜನಶತಾಬ್ದಿ ಎಕ್ಸ್ಪ್ರೆಸ್ ಓವರ್ಟೇಕ್ ಮಾಡ್ಕೊಂಡು ಹೋಗಕ್ಕೆ ಬರ್ತಾ ಇದೆ. ಏನಿದು ಬಂದು ಕರೆಕ್ಟಾಗಿ 1.5 ಗಂಟೆ ಆಯಿತು ನಮ್ಮ ಟ್ರೈನ್ ಅರಸೀಕೆರೆಯಲ್ಲೇ ನಿಂತಿದೆ. ಏನು ಪ್ರಾಬ್ಲಮ್ ಏನು ಅಂತ ಕ್ಲೀನಾಗಿ ಗೊತ್ತಾಯ್ತಲ್ಲ. ಮತ್ತು ನೀವು ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೊಂದು ಲೈಟು, ಅದು ಬಂದ್ಬಿಟ್ಟು ಮೈಸೂರು ತಾಳ್ಗುಪ್ಪ ಕುವೆಂಪು ಎಕ್ಸ್ಪ್ರೆಸ್ಸು. ಅದು ಹಾಸನ ಲೈನಿಂದ ಬರ್ತದೆ. ಸೊ ಗೈಸ್, ಫೈನಲಿ ನಾವು ರೀಚ್ ಆಗಿದ್ದೀವಿ ಈಗ ಚಿಕ್ಕಬಾಣಾವರ ಜಂಕ್ಷನ್ಗೆ. ಫಸ್ಟು ಟೈಮ್ ನೋಡ್ಕೊಳ್ಳಿ, 9 ಗಂಟೆ 50 ನಿಮಿಷ ಆಗ್ತಾ ಬಂತು. ಸೊ ಗೈಸ್, ಫೈನಲಿ ನಾವು ಹೇಳ್ದಂಗೆ ಆ್ಯಕ್ಚುಲಿ ನಮ್ಮ ಟ್ರೈನು ಚಿಕ್ಕಬಾಣಾವರಗೆ ಬರೋ ಟೈಮಿಂಗ್ ಇತ್ತು ಸಾಯಂಕಾಲ 7 ಗಂಟೆ 34 ನಿಮಿಷಕ್ಕೆ. ಆದರೆ ಬಂದೈತ್ರಲ್ಲಿ 9 ಗಂಟೆ 50 ನಿಮಿಷ. ಟೋಟಲ್ 2 ಗಂಟೆ 17 ನಿಮಿಷ ಡಿಲೇಯಿಂದ ಬಂದಿದ್ದೀವಿ.
ಮತ್ತು 2 ನಿಮಿಷ ಹಾಲ್ಟ್ ಇದೆ. ಇದರಲ್ಲೇ ಗೊತ್ತಾಗುತ್ತೆ ಟ್ರೈನ್ ಎಷ್ಟು ಪಂಚಲ್ ಆಗಿದೆ ಅಂತ. ಟ್ರೈನ್ ಹೆಂಗೆ ಅಂದರೆ ಅಪ್ ಟು ಶಿವಮೊಗ್ಗದಿಂದ ಬಿಟ್ಮೇಲೆ ಅರಸೀಕೆರೆವರೆಗೂ ಒಂದು 10-15 ನಿಮಿಷದಲ್ಲೇ ಡಿಲೇ ಆಗಿ ಬಂತು. ಆಮೇಲೆ ಏನಾಯಿತು, ಅರಸೀಕೆರೆ ಆದಮೇಲೆ ಏನು ಬಂತು ಏನೋ ಗೊತ್ತಿಲ್ಲ ಇದಕ್ಕೆ ಏನಾಯಿತು ಅಂತ. ಡಿಲೇ ಮಾಡ್ಕೊತಾನೆ ಬಂದರು. ಎಲ್ಲಿ ತಿಪ್ಟೂರಲ್ಲಿ 1/4 ಗಂಟೆ ಹಾಕಿದ್ರು, ಗುಬ್ಬಿಲಿ 1/4 ಗಂಟೆ ಹಾಕಿದ್ರು, ತುಮಕೂರಲ್ಲಿನೂ ಅಷ್ಟೇ ಅರ್ಧ ಗಂಟೆ ಹಾಕಿದ್ರು. ತುಮಕೂರಲ್ಲಿ ಹುಬ್ಳಿ ಜನಶತಾಬ್ದಿಗೆ ಓವರ್ಟೇಕ್ ಕೂಡ ಆಯಿತು. ಮತ್ತು ಜರ್ನಿ ಎಕ್ಸ್ಪೀರಿಯೆನ್ಸ್ ಬಗ್ಗೆ ನಾವು ಮಾತಾಡಬೇಕು ಅಂದರೆ ಆ್ಯಾವ್ರೇಜ್ ಆಗಿತ್ತು ಜರ್ನಿ ಎಕ್ಸ್ಪೀರಿಯೆನ್ಸು, ಅಷ್ಟೊಂದು ಇದಿರಲಿಲ್ಲ. ಮತ್ತು ನಿಮ್ಮ ನೀಟ್ನೆಸ್ ಬಗ್ಗೆನೂ ಮಾತಾಡಬೇಕು ಅನ್ನೋ ಅದು ಅಷ್ಟೇ, ಅದು ಆ್ಯಾವ್ರೇಜ್. ಅಷ್ಟು ನೀಟಾಗೂ ಟ್ರೈನು ಮೇಂಟೈನ್ ಆಗಿರಲಿಲ್ಲ. ಯಾಕಂದರೆ ಶಿವಮೊಗ್ಗದಲ್ಲಿ ಏನೂ ಕ್ಲೀನಾಗಿ ಮಾಡಲಿಲ್ಲ ಕೋಚ್ ಅಂತೂ. ನಾವು ಇದ್ದಿದ್ದು ಕೋಚ್ ನಿಮಗೆ ತೋರಿಸಿದ್ನಲ್ಲ, ಕ್ಲೀನ್ ಅಷ್ಟು ಮಾಡಿಲ್ಲ. ವಾಶ್ರೂಮ್ ಅಷ್ಟೇ ಗಲೀಜಾಯಿತು. ವಾಶ್ರೂಮ್ಗೆ ಹೋಗಿ ನಾನು ಹೋಗಲೇ ಇಲ್ಲ, ವಾಶ್ರೂಮ್ಗೆ ಎದ್ದು ಅಷ್ಟು ಗಲೀಜಾಯಿತು ವಾಶ್ರೂಮು. ಮತ್ತು ಈ ಟ್ರೈನಲ್ಲಿ ನಿಮಗೆ ಕುಡಿಯೋಕ್ಕೆ ತಿನ್ನೋದ್ರ ಬಗ್ಗೆ ಮಾತಾಡಬೇಕು ಅಂದರೆ ಶಿವಮೊಗ್ಗದಲ್ಲಿ ತೊಗೊಳಂಗಿರೋ ತೊಗೊಂಬಿಡಿ. ಯಾಕಂದರೆ ಶಿವಮೊಗ್ಗದಿಂದ ಅರಸೀಕೆರೆವರೆಗೂ ಏನೂ ಬರೋದೇ ಇಲ್ಲ. ಅರಸೀಕೆರೆನೋ ಬೀರೂರವರೆಗೂ ಏನು ಅಂದರೆ ಏನೂ ಬರೋಲ್ಲ ಆ ಟ್ರೈನಲ್ಲಿ. ಬಂದರೆ ಚುರ್ಮುರಿ ಒಂದು ಬರುತ್ತೆ ಅಷ್ಟೇ. ಬಂದಮೇಲೆ ಬೀರೂರು ಬಿಟ್ಟ ಮೇಲೆ ಚುರ್ಮುರಿ ಅವ್ರು ಬರ್ಬೋದು. ಚುರ್ಮುರಿ ಕಾಫಿ ಅದು ಬರ್ತಾರೆ. ಅದು ಬಿಟ್ಟರೆ ನಿಮಗೆ ಅರಸೀಕೆರೆಯಲ್ಲಿ ಇಡ್ಲಿ ವಡೆ ಅದು ಬರ್ತಾರೆ. ಅದು ಪ್ಲ್ಯಾಟ್ಫಾರ್ಮಲ್ಲಿ ಇಡ್ಲಿ ವಡೆ ಅದು ಸಿಗುತ್ತೆ. ಮತ್ತು ಅಷ್ಟು ಬಿಟ್ಟರೆ ಆ ಟ್ರೈನಲ್ಲಿ ಅಂತೂ ಏನು ಬರೋದೇ ಇಲ್ಲ ಆ ಟ್ರೈನ್ಗಳಲ್ಲಿ. ಅದು ಬೇರೆ ಡಿಲೇ ಆಗ್ತಾನೇ ಬಂತು ಗಾಡಿ. ಓವರಾಲ್ ಜರ್ನಿ ಎಕ್ಸ್ಪೀರಿಯೆನ್ಸ್ ಅಷ್ಟು ಚೆನ್ನಾಗೂ ಇರಲಿಲ್ಲ. ಮತ್ತು ಟಿಕೆಟ್ ಪ್ರೈಸ್ ಬಗ್ಗೆ ನಾವು ಮಾತಾಡಬೇಕು ಅಂದರೆ 105 ರೂಪಾಯಿ ಆಯಿತು ಶಿವಮೊಗ್ಗ ಟು ಬ್ಯಾಂಗ್ಳೂರು. ಮತ್ತು ವಿಡಿಯೋ ಹೆಂಗನ್ನಿಸ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇದೇ ಥರ ಜರ್ನೀಸ್ ಮಾಡ್ತಾ ಇರ್ತೀನಿ. ಸಿಗೋಣ ಇನ್ನೊಂದು ಹೊಸ ಟ್ರೈನ್ ಜರ್ನಿಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಗೈಸ್.